ಒಡಿಸ್ಸಾ NDAಗೆ 16, BJDಗೆ 4, ಕಾಂಗ್ರೆಸ್ಗೆ 1. ಒಡಿಸ್ಸಾ ಕಳೆದ ಬಾರಿ ಬಿಜೆಪಿ 8ರಲ್ಲಿತ್ತು, 8 ಸ್ಥಾನಗಳನ್ನು ಜಾಸ್ತಿ ಮಾಡಿಕೊಂಡಿದೆ. NDA 296, ನರೇಂದ್ರ ಮೋದಿ NDA 400 ಪಾರ್ ಅಂತ ಇದ್ರು, 300 ಪಾರ್ ಆಗಲೂ ಕೂಡ ಬಿಜೆಪಿ ತಿಣಕಾಡ್ತಾ ಇದೆ. $237 ಬಿಜೆಪಿ ಲೀಡ್ನಲ್ಲಿರ್ತಕ್ಕಂಥ ಕ್ಷೇತ್ರಗಳು, 92 ಕಾಂಗ್ರೆಸ್. ಅಸ್ಸಾಂ 10 NDA, 4 INDIA ಒಕ್ಕೂಟ. ಕಳೆದ ಬಾರಿಗೆ ಹೋಲಿಸಿದ್ರೆ 2 ಸ್ಥಾನಗಳನ್ನು ಇಲ್ಲಿ ಕಳ್ಕೊಳ್ತಾ ಇದೆ ಬಿಜೆಪಿ. ಜಾರ್ಖಂಡ್ NDA 10, INDIA 4. ಕಳೆದ ಬಾರಿಯ ಫಲಿತಾಂಶ ರಿಪೀಟ್ ಆಗ್ತಾ ಇದೆ. ಛತ್ತೀಸ್ಗಢ 10-1, 10 ಬಿಜೆಪಿ, 1 INDIA ಒಕ್ಕೂಟ. ಕಳೆದ ಬಾರಿ ಇದೇ ಫಲಿತಾಂಶ ಬಂದಿತ್ತು. ದಿಲ್ಲಿ 7 ಸ್ಥಾನಗಳನ್ನು ದಿಲ್ಲಿಯ ಮತದಾರ ಬಿಜೆಪಿಗೆ ನೀಡಿದ್ದಾನೆ. ಆಮ್ ಆದ್ಮಿ ಪಕ್ಷಕ್ಕೆ ತೀವ್ರ ಮುಖಭಂಗವಾಗಿದೆ. 7 NDA ಮುಂದಿದೆ. ಹರಿಯಾಣದಲ್ಲಿ ಬಿಜೆಪಿಗೆ 5 ನುಕ್ಸಾನಾಗಿದೆ. 5 NDA ಬಳಿ ಇದ್ರೆ 5 INDIA ಒಕ್ಕೂಟದ ಬಳಿ ಇದೆ. ಹರಿಯಾಣದ ಸರ್ಕಾರದ ಭವಿಷ್ಯ ಕೂಡ ನಿರ್ಧಾರ ಆಗಬೇಕು. ಅಲ್ಲಿನ ಶಾಸಕರ ಸಂಖ್ಯೆಯಲ್ಲಿ ಗಣಿತದಲ್ಲಿ ಏರ್ಪೇರಾಗ್ತಾ ಇದೆ. ಉತ್ತರಾಖಂಡ ದೇವಭೂಮಿ 5 ಸೀಟ್ಗಳು ಬಿಜೆಪಿ ಗೆಲುವಿನತ್ತ ದಾಪುಗಾಲು. ಹಿಮಾಚಲ್ ಪ್ರದೇಶ್ 4-0, ಬಿಜೆಪಿ 4 ಸ್ಥಾನ. ಮಂಡಿಯಲ್ಲಿ ಕಂಗನಾ ರನಾವತ್ ಕೂಡ ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ, ಜಮ್ಮು ಭಾಗದ 2 ಸೀಟ್ಗಳು ಬಿಜೆಪಿಗೆ ಬಂದಿದ್ರೆ, ಕಾಶ್ಮೀರ್ ಭಾಗದ 2 ಸೀಟ್ಗಳು INDIA ಒಕ್ಕೂಟ. ಅದರಲ್ಲಿ ಮುಫ್ತಿ ಮೊಹಮ್ಮದ್ ಸಯೀದ್, ಅವರ ಪುತ್ರಿ ಮೆಹಬೂಬಾ ಮುಫ್ತಿ ಮತ್ತು ಉಮರ್ ಅಬ್ದುಲ್ಲಾ. ಗೋವಾ, ನಾರ್ತ್ ಗೋವಾ ಬಿಜೆಪಿಗೆ ಬಂದಿದ್ರೆ, ಸೌತ್ ಗೋವಾ ಇಂಡಿಯಾ ಒಕ್ಕೂಟಕ್ಕೆ ಹೋಗಿದೆ. ಕಾಂಗ್ರೆಸ್ 2-2 ಅಲ್ಲಿ ಕಳೆದ ಬಾರಿ ಬಿಜೆಪಿ ಗೆದ್ದಿತ್ತು. NDA 292, INDIA 230. ಅರುಣಾಚಲ್ ಪ್ರದೇಶ್ 2 ಬಿಜೆಪಿ, ಕಾಂಗ್ರೆಸ್ 0. ನಿನ್ನೆ ಅಷ್ಟೇ ಅರುಣಾಚಲ್ ಪ್ರದೇಶದಲ್ಲಿ ಬಿಜೆಪಿಗೆ ಭರ್ಜರಿ ಬಹುಮತ ಸಿಕ್ಕಿತ್ತು ವಿಧಾನಸಭೆಯಲ್ಲಿ. ಚಂಡೀಗಢ ಕೇಂದ್ರಾಡಳಿತ ಪ್ರದೇಶ 1 ಸೀಟು ಕಾಂಗ್ರೆಸ್ಗೆ ಹೋಗಿದೆ. ಅಲ್ಲಿ 2 ಬಾರಿ ಅನುಪಮ್ ಖೇರ್ ಅವರ ಪತ್ನಿ ಕಿರಣ್ ಖೇರ್ ಗೆಲ್ತಾ ಇದ್ರು. ಚಂಡೀಗಢ ಕ್ಷೇತ್ರ ಕಾಂಗ್ರೆಸ್ಗೆ ವಾಪಸ್ ತೆಕ್ಕೆಗೆ ಹೋಗ್ತಾ ಇದೆ. ಮಣಿಪುರ ಈಶಾನ್ಯ ರಾಜ್ಯ, 1 INDIA, 1 ಅದರ್ಸ್, NDAಗೆ 0. ಮೇಘಾಲಯ 1 INDIA, 1 ಅದರ್ಸ್, NDAಗೆ 0. ಮಿಜೋರಾಂ 1 ಅದರ್ಸ್, NDAಗೆ 0. ನಾಗಾಲ್ಯಾಂಡ್ 1 INDIA, NDAಗೆ 0. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ಆಗಿತ್ತು. ಈಗ INDIA 1, ಸಿಕ್ಕಿಂ ಅದರ್ಸ್ 1, NDAಗೆ 0. ನಿನ್ನೆ ಅಷ್ಟೇ ಸಿಕ್ಕಿಂ ವಿಧಾನಸಭೆ. NDA ತ್ರಿಪುರಾದಲ್ಲಿ 2, ಆಂಧ್ರ ಪ್ರದೇಶ್ NDA 22, ಜಗನ್ 3. NDA ಬೈಫರ್ಕೇಟ್ ಮಾಡಿದರೆ TDPಗೆ ಜಾಸ್ತಿ ಸೀಟ್ಗಳು ಲೋಕಸಭೆಯಲ್ಲಿ ಸಿಕ್ಕಿವೆ. ವಿಧಾನಸಭೆಯಲ್ಲೂ ಕೂಡ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ಪ್ಲಸ್ ಪವನ್ ಕಲ್ಯಾಣ್ ಪ್ಲಸ್ ಬಿಜೆಪಿ ಭರ್ಜರಿ ಬಹುಮತವನ್ನು ಗಳಿಸಿವೆ. ಚಂದ್ರಬಾಬು ನಾಯ್ಡು ಏಕಾಂಗಿಯಾಗಿ ಆಂಧ್ರ ಪ್ರದೇಶದ ಸರ್ಕಾರವನ್ನು ರಚಿಸುವ ಹಂತದಲ್ಲಿದ್ದಾರೆ. ತೆಲಂಗಾಣ INDIA 12ರವರೆಗೆ ಹೋಗ್ತದೆ ಅಂತಕ್ಕಂಥದ್ದನ್ನು, NDAಗೆ ಅಲ್ಲಿ 4 ಸ್ಥಾನಗಳಿದ್ವು. NDA 3 ಹೆಚ್ಚುವರಿ ಮಾಡಿಕೊಂಡಿದೆ. ಬಟ್ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.